ದಿವ್ಯಾ ಅವರೇ ಎಲ್ಲಿ ಹೋಗ್ಬಿಟ್ಟಿದ್ರಿ? ಇಲ್ಲೇ ಡ್ರೆಸ್ ನೋಡ್ತಾ ಇದ್ದೆ. ಓ, ನನಗೆ ಈ ಬಟ್ಟೆ ತುಂಬ ಇಷ್ಟ ಆಯಿತು. ಇದಿಷ್ಟ ಆಗಿಲ್ವಾ? ಇದನ್ನು ನಾನು ಆ್ಯಕ್ಚುಲಿ ಟ್ರೈ ಮಾಡಿದೆ, ಬಟ್ ನನಗೆ ಸ್ವಲ್ಪನೂ ಸೂಟ್ ಆಗ್ತಾ ಇಲ್ಲ. ಆದರೆ ಇದು ನನಗೋಸ್ಕರನೇ ಹೇಳಿ ಮಾಡ್ಸಿರೋ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ ದಿವ್ಯಾ ಅವರೇ, ಊಟ ನಮ್ಮಿಚ್ಛೆ, ನೋಟ ಪರರಿಚ್ಛೆ ಅಂತೆ. ಲೇ ಅಕ್ಕ, ಊಟ ಯಾವಾಗ್ಲೂ ತಮ್ಮೆಚ್ಚೆ, ನೋಟ ಪರರಿಚ್ಛೆ ಅನ್ನೋ ಮಾತೆ ಕೇಳಿಲ್ವಾ? ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಮುಗೀತು. ನೀವು ಇಷ್ಟಪಟ್ಟಿದ್ದಂತಾನೆ ನಾನು ಹಾಕೋಬೇಕು. ಆ್ಯಕ್ಚುಲಿ ನನ್ನ ಶಾಪಿಂಗ್ ಆಯಿತು, ಇವಾಗ ಬನ್ನಿ ನಿಮಗೂ ಶಾಪಿಂಗ್ ಮಾಡೋಣ. ಪರವಾಗಿಲ್ಲ, ನೀವು ಯಾವಾಗಲೂ ನನಗೆ ಗಿಫ್ಟ್ ಕೊಡಿಸ್ತಾನೆ ಇರ್ತೀರ. ಅದಕ್ಕೆ ಇವತ್ತು ನಾನು ನಿಮಗೆ ಕೊಡಿಸಿದ್ದು. ಅದು ಹೇಗಾಗುತ್ತೆ? ಅದು ನಿಮ್ಮನ್ನು ಬಟ್ಟೆ ಅಂಗಡಿಲಿ ಮೀಟ್ ಮಾಡಿ ನೀವೇನು ತೊಗೊಳ್ಳಿಲ್ಲ ಅಂದರೆ ಅದು ಹೇಗಾಗುತ್ತೆ? ಈ ದಿನದ ನೆನಪಿಗಾದರೂ ನೀವೇನಾದ್ರು ತೊಗೊಳ್ಳೇಬೇಕು. ಇವತ್ತಿನ ನೆನಪ ಯಾವಳಿಗೆ ಬೇಕು? ನನ್ನ ಲೈಫಲ್ಲೇ ಇಷ್ಟು ಟೆನ್ಷನ್ ಯಾವತ್ತೂ ಆಗಿರಲಿಲ್ಲ. ಇದ್ರ ನೆನಪೇರಣ. ದಿವ್ಯಾ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಸೆಲೆಕ್ಟ್ ಮಾಡಿ. ಇಲ್ಲ, ನಾನು ಆಗಲೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನೀವು ಬಂದಿದ ತಕ್ಷಣ ಅದನ್ನ ಬಿಟ್ಟು ಬಂದೆ. ಓ ಹೌದಾ, ಒಳ್ಳೇದೇ ಆಯ್ತಲ್ಲ. ಬನ್ನಿ ಹೋಗೋಣ. ಬೇಡ, ನಾನೇ ಹೋಗಿ ತೊಗೊಂಬರ್ತೀನಿ. ಓಕೆ. ಕಾರ್ತಿಕ್, ಇದು ಎರಡರಲ್ಲಿ ನನಗೆ ಯಾಕೆ ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡಿ. ದಿಸ್ ಇಸ್ ರಿಯಲಿ ನೈಸ್. ನಿಮಗಿಷ್ಟ ಆಗಿದ್ದ ಬಟ್ಟೆನ ನಾನು ಹಾಕೊಳ್ಳೋದು, ನನಗಿಷ್ಟ ಆಗಿದ್ದ ಬಟ್ಟೆನ ನೀವು ಹಾಕೊಳ್ಳೋದು, ಈ ಫೀಲು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಹೌದು, ಮೊದಲು ಸೆಲೆಕ್ಟ್ ಮಾಡಿ. ಶೋ. ಇದು ಸಖತ್ತಾಗಿದೆ. ನಿನಗೆ ನಿಜವಾಗ್ಲೂ ಸೂಟ್ ಆಗುತ್ತೆ. ಕಣ್ಣು ಮುಚ್ಕೊಂಡು ತಗೊಂಬೋದು. ಸತ್ಯ, ಯಾಕೆ ಲೇಟು? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಕಣ್ರೋ. ಅದು ಸರಿ, ಕಸ್ಟಮರ್ದೇನೋ ಕಿರಿಕಂದ್ರಲ್ಲ, ಎಲ್ಲ ಕಸ್ಟಮರು? ಅಯ್ಯೋ, ಯಾಕ ಕಸ್ಟಮರ್ ಕತೆ ಕೇಳ್ತ್ಯಾ? ಬೆಜ್ಜಾನ್ ಕಿರಿಕ್ ಮಾಡ್ತಿದ್ದ ಸತ್ಯ. ಸದ್ಯ ಹೇಗೋ ನಾವೇ ಸಮಾಧಾನ ಮಾಡಿ ಕಳ್ಸಿದ್ವಿ. ಅದು ಸರಿ, ಇಷ್ಟೊತ್ತು ಎಲ್ಲೋಗಿದ್ರು? ಏನದು ಇಂಪಾರ್ಟೆಂಟ್ ಕೆಲಸ? ಓ ಅದಾ, ಬಟ್ಟೆ ಅಂಗಡಿಗೆ ಹೋಗಿದ್ದೆ. ಏನ ಬಟ್ಟೆ ಅಂಗಡಿಗ? ಅಮೂಲ್ ಬೇಬಿಗೆ ಬಟ್ಟೆ ತರಕ್ ಹೋಗಿದ್ದ? ಇದಕ್ಕೆ ನಿನ್ನ ಹಾಫ್ ಬಾಯ್ಲು ಅನ್ನೋದು. ನೀ ತಲೆಯಲ್ಲಿ ಇದ್ ಬಿಟ್ರೆ ಬೇರೆ ಏನು ಬರಲ್ವಾ? ಅಮೂಲ್ ಬೇಬಿ ಬಗ್ಗೆ 3 ಹೊತ್ತು ಯೋಚನೆ ಮಾಡೋದು ನಾನಲ್ಲ, ನೀವುಗಳೇ ಅಲ್ವಾ? ಮತ್ತೆ ನಾವುಗಳೇ ಅಷ್ಟೊಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನ ನೀನು ಅವನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರ್ಬೇಕು? ಮಾಡೋದಕ್ಕೆ ಬೇಜಾನ್ ಕೆಲ್ಸಗಳಿವೆ. ಮೊದಲು ಅದನ್ನ ಮುಗಿಸೋಣ, ಆಮೇಲೆ ಬೇರೆ ಯೋಚನೆ. ಅಂತೂ ಆಮೇಲೆ ಯೋಚನೆ ಮಾಡೋಣ ಅಂತಿದ್ಯಾ? ಏಯ್, ಅವನ ಮೇಲೆ ಯಾಕೆ ರಕ್ತೆ ಸತ್ಯ? ನೀನು ಹೆಲ್ಪ್ ಮಾಡಿದೆ ಅಂತ ತಾನೇ ಅವ್ನ್ ಗಿಫ್ಟ್ ತಂದು ಕೊಟ್ಟಿದ್ದು? ಇರ್ಬೋದು, ಅದಕ್ಕೇನೀಗ? ಅದೇ ಮ್ಯಾಟ್ರು. ನೀನು ಹೆಲ್ಪ್ ಮಾಡಿದೆ ಅಂತ ತಾನೇ ಅವ್ನು ಗಿಫ್ಟ್ ಕೊಟ್ಟಿದ್ದು. ಈಗ ಅವ್ನು ಗಿಫ್ಟ್ ಕೊಟ್ಟ ಅಂತ ನೀನು ಅವನಿಗೆ ಗಿಫ್ಟ್ ಕೊಡಕ್ಕೆ ಹೋಗಿದ್ದೀನೋ ಅಂತ ಅನ್ಕೊಂಡ್ವಿ. ಆಯ್ತು ಬಿಡಮ್ಮ, ಅದಕ್ಕೆ ಯಾಕೆ ಬೈತೀಯಾ? ಲೋ, ಯಾಕ್ರೋ ಪದೇ ಪದೇ ಅದೇ ವಿಷಯ ಹೇಳಿ ಸಾಯಿಸ್ತೀರಾ? ನಿಮ್ ತಲೆಯಲ್ಲಿ ಬೇರೆ ಯೋಚನೆಗಳೇ ಬರಲ್ವಾ? ಬರುತ್ತೆ. ನಮ್ ತಲೆಲಿರೋ ಯೋಚನೆ ಸದ್ಯದಲ್ಲೇ ನಿನ್ ತಲೆಗೂ ಬರುತ್ತೆ. ಹಾಗಂದ್ರೆ ನಮ್ಮೆಲ್ಲಾ ಮಾತಿಗೂ ಒಂದೇ ಮೀನಿಂಗು. ಕರ್ಮ. ಒಂದ್ ಮಾತಂತೂ ನಿಜ ಸತ್ಯ, ಸದ್ಯದಲ್ಲೇ ಅಮೂಲ್ ಬೇಬಿ ನಿಂಗೆ ಪ್ರಪೋಸ್ ಮಾಡೇ ಮಾಡ್ತಾನೆ. ಆಹಾ, ದೊಡ್ಡ ಭವಿಷ್ಯವಾಣಿ ನುಡಿತಿದ್ದಾನೆ. ನೀವ್ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಹಾಗೆ ಆಗುತ್ತೆ ಸತ್ಯ. ನನ್ ಮಾತು ಸುಳ್ಳಾಗಕ್ ಚಾನ್ಸೇ ಇಲ್ಲ. ನಾ ಎಷ್ಟು ಲವ್ ಸ್ಟೋರೀಸ್ ನೋಡಿಲ್ಲ. ನಾನು ಎಷ್ಟೋ ಆಕ್ಷನ್ ಸ್ಟೋರಿಗಳು ನೋಡಿದ್ದೀನಿ. ಟ್ರೇಲರ್ ತೋರಿಸ್ಲಾ? ಬಾಯ್ಸ್,
ನಂಗೆ ಯಾಕೋ ಗಂಟ್ಲು ಒಣಗ್ತಾ ಇದೆ. ಬಂದ್ರೆ ಒಂದು ಕಬ್ನಲ್ಲಿ ಕುಡ್ಕೊಂಡ್ ಬಂದ್ಬಿಡೋಣ. ಸತ್ಯ, ಒಂದು 50 ರೂಪಾಯಿ. ಹಾ ಬಂದ್ರ ನಮ್ಮ ಕಾಸಲ್ಲೇ ಕುಡ್ಕೊಂಬರ. ಅಂತೂ ನೀನು ಲವ್ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟು ಟರ್ನು ನಡೀತಿದೆ ಅಂತ ಹೇಳು. ಹೌದು ಬಾಮೈದ. ಅದೆಲ್ಲ ಸರಿ, ಇಷ್ಟೆಲ್ಲ ಟ್ವಿಸ್ಟು ಟರ್ನು ತಗೊಂಡು ಸತ್ಯ ಇರೋ ದಾರಿಗೆ ಹೋಗಿ ಯಾಕೆ ಸೇರ್ಕೋತಿದೆ? ಬಾಮೈದ ಪದೇ ಪದೇ ಅವಳೇ ಸೇರ್ತಾ ಇದೆಯಾ ನೀನು? ಹಲೋ, ಒಂದು ಸ್ಮಾಲ್ ಕರೆಕ್ಷನ್. ಪದೇ ಪದೇ ನಾನು ಅವಳ ಹೆಸರು ತಗೊಂತಿಲ್ಲ, ಪದೇ ಪದೇ ಅವಳೇ ನಿನ್ನ ಲೈಫಲ್ಲಿ ಬರ್ತಿರೋದು. ಇವತ್ತಾಗಿದ್ದು ಅದೇನೆ. ಹೌದಾ? ನೀನು 2 ನಿಮಿಷಕ್ಕೆ ಅವಳು ಅದೇ ರೋಡಲ್ಲಿ ಪಾಸ್ ಆದ್ಲು. ನಾನೆಲ್ಲ ಅಲ್ಲೇ ನೀವು ಸಿಕ್ಕಿರ್ಬೇಕು ಅನ್ಕೊಂಡೆ. ನನಗೆ ಯಾಕೋ ನಿನ್ ಮೇಲೆ ಡೌಟು ಬಾಮೈದ. ಡೌಟಾ? ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ನೀನೇ ಇನ್ಫಾರ್ಮೇಶನ್ ಲೀಕ್ ಮಾಡಿ ಮಜಾ ತಗೊಂತಾ ಇದೆಯಾ ಅನ್ಸ್ತಾ ಇದೆ. ಬಮೈದ, ಎಂತ ಮಾತು ಹೇಳ್ಬಿಟ್ಟೆ ನೀನು. ಯುದ್ಧಕ್ಕೆ ಕುದುರೆ ಮೇಲೆ ಸೈನಿಕ ಹೋಗ್ತಾನೆ, ಆದ್ರೆ ಕುದುರೆನೇ ಮೊದಲು ಸಾಯೋದು. ಆದ್ರೆ ಕುದುರೆ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ? ಅಲ್ಲ, ಅದು ನಿನ್ ಜೊತೆ ಬಂದು ಆ ಸತ್ಯ ಸಿಕ್ಕಾಗೆಲ್ಲ ಎಡವಟ್ಟಾಗಿರೋದು ನನಗೆ, ರೋದನೆ ಪಟ್ಟಿರೋದು ನಾನು. ಅಂಥದ್ರಲ್ಲಿ ನನ್ನ ಮೇಲೇನೆ ಅನುಮಾನ ಪಟ್ಬಿಟ್ಟ. ಅಯ್ಯೋ ದೇವ್ರೆ, ಜೀವಕ್ಕೆ ಜೀವ ಅನ್ಕೊಂಡಿರೋ ಈ ಆಪ್ತ ಮಿತ್ರನ ಬಾಯಲ್ಲಿ ಇಂತಹ ಮಾತು ಕೇಳಬೇಕಿತ್ತ? ಬಾಬೈದ, ಅವತ್ತು ಆ ಜೇನು ನನ್ನ ಮುಖ ಕಚ್ಚೋ ಬದಲು ನನ್ನ ಕಿವಿ ಒಳಗೋಗಿ ಕಿವಿ ಕಚ್ಬಿಟ್ಟಿದ್ರೆ ನಾನು ಇವತ್ತು ಕಿವುಡ ಆಗೋಗ್ತಿದ್ದೆ. ಕಿವುಡ. ಇಂಥ ಮಾತು ಕೇಳಬೇಕಿತ್ತ? ನಾನು ಕೇಳಬೇಕಿತ್ತ? ಬಾಮೈದ, ನೀನು ಹಿಂಗೆಲ್ಲ ಮಾತಾಡಬೇಡ. ಆದರೂ ನೀನು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಬಾಮೈದ. ನಾವು ಎಲ್ಲಿ ಹೋದ್ರು ಅವಳು ಹೇಗೆ ನಮ್ಗೆ ಸಿಗ್ತಾಳೆ ಅಲ್ವಾ? ಹಾಂ. ನೋಡು ಯಾರು ಫೋನ್ ಮಾಡ್ತಾ ಇದ್ದಾರೆ. ನಾಚಿ ನೀರಾಗ್ಬಿಟ್ಟ. ನೀರು ಮೊಬೈಲ್ ಮೇಲೆ ಬಿದ್ದರೆ ಮೊಬೈಲ್ ಒಳ್ಳೇದಲ್ಲ, ಎತ್ತು ಮಾತಾಡು. ಅದು ನಮಗೆ ಗೊತ್ತಿದೆ.